ನಮಸ್ತೆ ಸ್ನೇಹಿತರೆ, ನಾನು ದರ್ಶನ್ಗೌಡ ಬೆಕ್ನಳ್ಳಿ. ಏನು ನಮ್ಮ ಸಕಲೇಶಪುರದ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಘಟನೆ. ಈ ಘಟನೆ ಬಗ್ಗೆ ನಮ್ಮ ಹಾಸನ ಜಿಲ್ಲೆಯ ಕೆಲವು ಲೋಕಲ್ ನ್ಯೂಸ್ ಮೀಡಿಯಾ ಚಾನಲ್ಗಳು ವಾಟ್ಸಪ್ಪಲ್ಲಿ ಬಂದಂಥ ವಿಡಿಯೋ ತುಣುಕನ್ನು ತೆಗೆದುಕೊಂಡು ಒಂದು ವರದಿ ಸಿದ್ಧಪಡಿಸದೆ, ಸತ್ಯಾಸತ್ಯತೆ ತಿಳಿಯದೆ ನೇರವಾಗಿ ಸಕಲೇಶಪುರ ಸ್ಥಳೀಯರಿಂದ ಫೋಟೋಗ್ರಾಫರ್ ಮತ್ತು ಅವನ ತಂಡದ ಮೇಲೆ ಮಾರಣಾಂತಿಕ ಹಲ್ಲೆ ಅಂತ ಹೆಡ್ಲೈನ್ ಕೊಟ್ಟು ಏನು ವರದಿ ಪ್ರಸಾರ ಮಾಡ್ತಾರೆ. ಈ ವರದಿ ಇಡೀ ರಾಜ್ಯಾದ್ಯಂತ ಪ್ರಸಾರವಾಗಿ ಚರ್ಚೆಗೆ ಗ್ರಾಸವಾಗಿ ಇಡೀ ರಾಜ್ಯದ ಜನತೆ, ಸಕಲೇಶಪುರ ಜನತೆ ಅಂದರೆ ರೌಡಿಗಳು, ಅವರ ವರ್ತನೆ ಸರಿಯಿಲ್ಲ ಅಂತ ಬಿಂಬಿತವಾಗಿತ್ತು. ಆದರೆ ಎರಡನೇ ದಿನ ನಮ್ಮ ಸಕಲೇಶಪುರದ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೈಜ ವಿಡಿಯೋದ ತುಣುಕನ್ನು ಫೇಸ್ಬುಕ್, ಯೂಟ್ಯೂಬ್ ನ್ಯೂಸ್ ಚಾನಲ್ಗಳಲ್ಲಿ ಹಾಕಿಸಿ ಅಲ್ಲಿ ನಡೆದ ಘಟನೆಯ ಸತ್ಯಾಸತ್ಯತೆಯನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ಆ ಎರಡನೇ ವಿಡಿಯೋ ತುಣುಕಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಮ್ಮ ಸ್ಥಳೀಯರು ಫೋಟೋಗ್ರಾಫರ್ ಮತ್ತು ಅವನ ತಂಡಕ್ಕೆ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಬೇಡಿ, ಸಕಲೇಶಪುರದಲ್ಲಿ ಅನೇಕ ಬ್ಯೂಟಿ ಸ್ಪಾಟ್ಗಳಿದ್ದಾವೆ, ಸ್ಥಳಗಳಿದ್ದಾವೆ, ಅಲ್ಲಿ ಹೋಗಿ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳಿ ಅಂತ ಒಂದು ಕಿವಿ ಮಾತು ಹೇಳಿದಾಗ, ಆ ಕಿವಿ ಮಾತನ್ನು ಕೇಳದಂಥ ಫೋಟೋಗ್ರಾಫರ್ ಮತ್ತು ಅವನ ತಂಡದವರು, ನಾವು 1 ಅವರ್ ಇಲ್ಲೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತೀವಿ, ನಿಮ್ಮ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಕಿತ್ಕೊಳ್ಳಿ ಅಂತ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದರಿಂದ ಅಲ್ಲಿ ಫೋಟೋಗ್ರಾಫರ್ ಮತ್ತು ಏನು ನಮ್ಮ ಸ್ಥಳೀಯ ಯುವಕರ ನಡುವೆ ತಳ್ಳಾಟ ಆಗಿರುತ್ತೆ. ಆದರೆ ಆ ತಳ್ಳಾಟ ಮತ್ತು ಈ ಫೋಟೋಗ್ರಾಫರ ಪ್ರಚೋದನಕಾರಿ ಹೇಳಿಕೆಯನ್ನು ಕಟ್ ಮಾಡಿ ಕೆಲವು ಮೀಡಿಯಾಗಳು ಫೋಟೋಗ್ರಾಫರ್ ಮತ್ತು ತಂಡದ ಮೇಲೆ ಸಕಲೇಶಪುರ ಸ್ಥಳೀಯರಿಂದ ಮಾರಣಾಂತಿಕ ಹಲ್ಲೆ ಅಂತ ವರದಿ ಪ್ರಸಾರ ಮಾಡಿದ್ರಿಂದ ನಮ್ಮ ಒಂದು 4-5 ಜನ ಯುವಕರು ನ್ಯಾಯಾಂಗ ಬಂಧನ ಒಳಪಡಬೇಕಾಗುತ್ತೆ. ಮತ್ತು ನಮ್ಮ ಸಕಲೇಶಪುರದ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಚರ್ಚೆ ಇಡೀ ರಾಜ್ಯಾದ್ಯಂತ ಆಗುತ್ತೆ. ಆದರೆ ನಾವು ಪೂರ್ತಿಯಾಗಿ ಅಲ್ಲಿ ನಡೆದಂಥ ಘಟನೆಯನ್ನು 2 ದಿನದ ಮೇಲೆ ವಿಡಿಯೋವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿಂದ ಇಡೀ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ, ಫೋಟೋಗ್ರಾಫರ್ ಮತ್ತು ಅವನ ತಂಡದ ಪ್ರಚೋದನಕಾರಿ ಹೇಳಿಕೆಗಳು, ದುರ್ವರ್ತನೆ ಅವೊಂದು ಸರಿ ಇಲ್ಲ. ಈ ಘಟನೆಗೆ ನೇರ ಕಾರಣ ಫೋಟೋಗ್ರಾಫರ್ ಮತ್ತು ಅವನ ತಂಡದ ಪ್ರಚೋದನಕಾರಿ ವರ್ತನೆಗಳು ಕಾರಣ ಅಂತ ಇಡೀ ರಾಜ್ಯದ ಜನತೆ ಉಗಿದ್ರು. ಅಷ್ಟೊತ್ತಿಗೆ ಪರಿಸ್ಥಿತಿ ಕೈಮೀರಿತ್ತು. ನಮ್ಮ 4-5 ಜನ ಯುವಕರ ನ್ಯಾಯಾಂಗ ಬಂಧನ ಆಗಿತ್ತು. ಈ ನ್ಯೂಸ್ ಚಾನಲ್ಗಳ ಎಡವಟ್ಟಿನಿಂದ ಫೋಟೋಗ್ರಾಫರ್ ಮತ್ತು ಅವನ ತಂಡ ಬಚಾವಾಗಿದ್ದಾರೆ ಶಿಕ್ಷೆಯಿಂದ. ಆದರೆ ನಮ್ಮ ಸಕಲೇಶಪುರದ ಜನತೆ ಪ್ರತಿಯೊಬ್ಬರು ಪಕ್ಷಭೇದ, ಜಾತಿ, ಧರ್ಮ ಎಲ್ಲವನ್ನು ಬದಿಗಿಟ್ಟು ನಮ್ಮ ಸಕಲೇಶಪುರಕ್ಕೆ ಏನು ಕಳಂಕ ಬಂದಿತ್ತು ಅದು ತಪ್ಪು ಅಂತ ಇಡೀ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಂಥ ವರದಿಗೆ ಕಮೆಂಟ್ ಮಾಡೋದರ ಮೂಲಕ ನಮ್ಮ ಸಕಲೇಶಪುರದ ಬೆಟ್ಟದ ಭೈರೇಶ್ವರ ದೇವಸ್ಥಾನ ಮತ್ತು ನಮ್ಮ ಸ್ಥಳೀಯರ ಬಗ್ಗೆ ಯಾವ ಒಳ್ಳೆಯ ಒಪಿನಿಯನ್ ಇದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಬರುತ್ತೆ, ಆ ವಿಡಿಯೋಗಳನ್ನು ಹಂಚಿಕೊಳ್ಳುವುದರ ಮೂಲಕ ಇಡೀ ರಾಜ್ಯದ ಜನತೆಗೆ ನಮ್ಮ ಸಕಲೇಶಪುರ ಸ್ಥಳೀಯರಿಂದ ಯಾವುದೇ ತೊಂದರೆ ಆಗಿಲ್ಲ, ಫೋಟೋಗ್ರಾಫರ್ ಮತ್ತು ಅವನ ತಂಡ ಮಾಡಿದ ತಪ್ಪನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸಿದ್ದೀರಾ. ನಿಮಗೆಲ್ಲ ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿ ಅನೇಕ ಹಿಂದೂಪರ ಕಾರ್ಯಕರ್ತರು, ಅನೇಕ ಯೂಟ್ಯೂಬರ್ಗಳು, ಅನೇಕ ನ್ಯೂಸ್ ಚಾನೆಲ್ಗಳು ಈ ಸತ್ಯಾಸತ್ಯತೆಯನ್ನು, ಈ ಘಟನೆಯ ನಡೆದ ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.